ನಾವು ಆಗ್ಲೇ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಂಡಾಗ ಏನು ಮಾಡ್ಕೊಂಡಿದ್ವಿ, ಈ ಒಂದು ಓಪನ್ ಸೈಡು ನಮ್ಮ ಕಡೆ ಹಾಕ್ಕೊಂಡು ಹಾಗೆಯೇ ಕ್ಲೋಸ್ ಆಗಿರುವಂಥ ಸೈಡು ಆ ಕಡೆ ಬರೋ ಥರ ಹಾಕ್ಕೊಂಡಿದ್ವಲ್ಲ, ಈಗ ಈ ಒಂದು ಕ್ಲೋಸ್ ಆಗಿರುವಂಥ ಸೈಡು ನಮ್ಮ ಕಡೆ ಹಾಕ್ಕೊಂಡು ಓಪನ್ ಆಗಿರುವಂಥ ಸೈಡು ಆ ಕಡೆ ಬರೋ ಥರ ಹಾಕ್ತಾಯಿದ್ದೀವಿ. ಇದು ಪ್ರಿನ್ಸಸ್ ಕಟ್ಟು ಬ್ಲೌಸ್ ಆಗಿರುತ್ತೆ. ಬ್ಯಾಕ್ ಪಾರ್ಟ್ ಆಲ್ರೆಡಿ ಏನು ಕಟ್ ಮಾಡ್ಕೊಂಡಿದ್ದೀವಿ, ಇದನ್ನು ಈ ಥರ ಫ್ರಂಟ್ ಪಾರ್ಟ್ ಮೇಲೆ ಪ್ಲೇಸ್ ಮಾಡ್ಕೋಬೇಕು. ಇಲ್ಲಿ ಎಕ್ಸ್ಟ್ರಾ ಬಿಟ್ಟಿದ್ವಲ್ಲ, ಆ ಎಕ್ಸ್ಟ್ರಾ ಬಿಟ್ಟಿರೋದನ್ನ ಈ ಕಡೆಗೆ ಬಿಟ್ಬಿಡಬೇಕು. ಅದನ್ನು ಇದರಲ್ಲಿ ನಾವು ಸೇರಿಸೋದು ಬೇಡ. ಈಗ ಇದ್ರ ಮೇಲೆ ಸೇಮ್ ಮಾರ್ಕಿಂಗ್ಸ್ ಏನಿದೆ ಅದೇ ಮಾರ್ಕಿಂಗ್ಸ್ ಮೇಲೆ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಇದನ್ನು ತೆಗೆದುಬಿಡೋಣ. ಇಲ್ಲಿ ನಾವು ಪ್ರಿನ್ಸ್ ಕಟ್ ಅಂತ ಬಂದಾಗ ಕೆಲವೊಂದು ಚೇಂಜಸ್ಸನ್ನು ಮಾಡ್ಕೋಬೇಕಾಗುತ್ತೆ. ಏನು ಆ ಚೇಂಜಸ್ಸು ಅಂತ ಅಂದರೆ, ಈ ಕೆಳಗಡೆ ಏನು ಮಾಡ್ತೀವಿ, ಇನ್ನು ಸ್ವಲ್ಪ ಇಲ್ಲಿ ಇನ್ನೊಂದು 1 ಇಂಚು ಎಕ್ಸ್ಟ್ರಾ ಈ ಕಡೆಗೆ ಬಿಡಬೇಕಾಗುತ್ತೆ. ಮತ್ತು ಈ ಕಡೆ ಮೇಲೆ ಬಂದಾಗ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಬಿಡಬೇಕಾಗುತ್ತೆ. ಎಕ್ಸ್ಟ್ರಾ ಬಿಟ್ಟು ಈ 2 ಮಾರ್ಜಿನ್ಸನ್ನು ಈ ರೀತಿ ಜಾಯಿನ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಲೆಂತ್ ಏನಿದೆ, ಈ ಲೆಂತನ್ನು ನಾವು ಬ್ಯಾಕ್ಗಿಂತ ಒಂದು ಅರ್ಧ ಇಂಚು ಲೆಂತ್ ಮಾಡಬೇಕಾಗುತ್ತೆ. ಇಷ್ಟು ಇಲ್ಲಿ ಚೇಂಜಸ್ಸು. ಅದು ಬಿಟ್ಟರೆ ಉಳಿದಿದ್ದೆಲ್ಲ ಬೇರೆ ಅದೇ ಥರ ಇರುತ್ತೆ. ಇಲ್ಲಿ ನಾವು ಆಲ್ರೆಡಿ ಹಾರ್ಮ್ ಡೌನನ್ನು ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಆ ಹಾರ್ಮ್ ಡೌನ್ ಮಾರ್ಕಿಂಗ್ ಮೇಲೆ ಇನ್ನೊಂದು ಸರಿ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಇಲ್ಲಿ ಸ್ಕೇಲ್ ಇದೇ ಥರ ಇಟ್ಕೊಂಡು ಕೆಳಗಡೆಗೆ ಮಾತ್ರ ಒಂದು 1/2 ಇಂಚ್ ಥರ ಕ್ರಾಸಾಗಿ ಸ್ಕೇಲನ್ನು ಪ್ಲೇಸ್ ಮಾಡಿಕೊಂಡು ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡ್ಕೊಂಡು ಆದಮೇಲೆ ಏನು ಮಾಡಬೇಕು, ಈ ಒಂದು ಆಲ್ರೆಡಿ ಈ ಒಂದು ಕರು ಶೇಪ್ ಇದೆಯಲ್ಲ, ಈ ಕರು ಶೇಪ್ನ ಇನ್ನೊಂದು ಅರ್ಧ ಇಂಚು ಒಳಗಡೆಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈ ಥರ ಮಾರ್ಕ್ ಮಾಡ್ಕೊಂಡು ಆದಮೇಲೆ ಈಗ ನಾವು ನೆಕ್ ಬಿಡ್ತು ಏನೋ ಆಲ್ರೆಡಿ ಇದರಲ್ಲಿ ನಾವು ಬ್ಯಾಕ್ ಪಾರ್ಟಲ್ಲಿ ಏನು ತೊಗೊಂಡಿದ್ವಿ ಸೇಮ್ ಅದೇ ಇದೆ. ಈಗ ನೆಕ್ ಲೆಂತ್ ಬಂದುಬಿಟ್ಟು ಇಲ್ಲಿ ನಾನು 5.5 ಇಂಚಿಗೆ ನೆಕ್ಕನ್ನು 6 ಇಂಚಿಗೆ ಇಲ್ಲಿ ನಾನು ನೆಕ್ ಬಿಡ್ತನ್ನು ಇಡ್ತಾ ಇದ್ದೀನಿ. ಆರು ಇಂಚಿಗಿಟ್ಟು ಇದಕ್ಕೆ ಒಂದು ಬಾಕ್ಸನ್ನು ಈ ರೀತಿ ಡ್ರಾ ಮಾಡ್ಕೋಬೇಕು. ಮತ್ತು ಕರ್ಡ್ ಸ್ಕೇಲ್ ತಗೊಂಡು ಇಲ್ಲಿ ನಾವು ಬ್ಯಾಕಲ್ಲಿ ಯಾವ ಥರ ಶೇಪ್ ಕೊಟ್ಟಿದ್ದೀವೋ ಸೇಮ್ ಅದೇ ಥರ ಶೇಪನ್ನು ಫ್ರಂಟಲ್ಲೂ ಕೂಡ ಕೊಡಬೇಕು. ಫ್ರಂಟು ಬ್ಯಾಕು ಎರಡರಲ್ಲೂ ಸೇಮ್ ಒಂದೇ ಥರ ಶೇಪ್ ಇದ್ದಾಗ ನೆಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಈ ಥರ ಶೇಪ್ ಕೊಟ್ಟು ಆದಮೇಲೆ ಈಗ ಕೆಳಗಡೆ ನಾವು ಏನು ಮಾಡಬೇಕು, ಪ್ರಿನ್ಸಸ್ ಕಟ್ನ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿ ಮಾರ್ಕಿಂಗನ್ನು ಮಾಡ್ಕೋಬೇಕು. ನೋಡಿ, ಈ ರೀತಿ ಹಾಕ್ಕೊಂಡು ನಾವು ಯಾವುದೇ ಒಂದು ಬ್ಲೌಸ್ ಲೆಂತು ಈ ಒಂದು ಲೆಂತ್ ಬಂದಾಗ ಈ ಒಂದು ಚೆಸ್ಟ್ ಪಾಯಿಂಟನ್ನು ಫಸ್ಟು ನೋಡ್ಕೋಬೇಕು. ಚೆಸ್ಟ್ ಪಾಯಿಂಟ್ ಎಲ್ಲಿ ಬರುತ್ತೆ ಅಂತ ಹೇಳಿ ನೋಡ್ಕೊಳ್ಳೋದಾದರೆ ಇಲ್ಲಿ ನಾವು ಯಾವ ಥರ ನೋಡ್ಕೊಳ್ಳೋದು ಅಂದರೆ, ಈ ಶೋಲ್ಡರ್ ಇದೆಯಲ್ಲ, ಶೋಲ್ಡರ್ನ ಸೆಂಟ್ರಿಗೆ ಮಾಡ್ಕೋಬೇಕು. ಈ ಥರ ಶೋಲ್ಡರ್ನ ಈ ಒಂದು ಸೆಂಟರ್ ಪಾಯಿಂಟ್ ಏನು ಬರುತ್ತೆ ಇಲ್ಲಿಂದ ಕೆಳಗಡೆಗೆ ಈ ಥರ ಮಾಡ್ಕೊಂಡಾಗ ಇಲ್ಲಿ ನಮಗೆ 9.5 ಇಂಚಿಗೆ ಈ ಒಂದು ಚೆಸ್ಟ್ ಪಾಯಿಂಟ್ಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. 9.5 ಇಂಚಿಗೆ ಚೆಸ್ಟ್ ಪಾಯಿಂಟನ್ನು ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ 3.5 ಇಂಚಿಗೆ ಒಂದು ಮಾರ್ಕನ್ನು ಮಾಡಬೇಕು. ಇಲ್ಲಿಗೆ 3.5 ಇಂಚಿಗೆ ಮಾರ್ಕ್ ಮಾಡಿದಾಗ ಈ ಚೆಸ್ಟ್ ಪಾಯಿಂಟ್ ಬರುವಲ್ಲಿಗೆ ಅದು ಎಷ್ಟು 4 ಇಂಚಿಗೆ ಇರಬೇಕು. ಇನ್ನು ಅರ್ಧ ಇಂಚು ಎಕ್ಸ್ಟ್ರಾ ಇರಬೇಕು. ಈ ಥರ ಎಕ್ಸ್ಟ್ರಾ ಇಟ್ಕೊಂಡು ಈ ಲೈನನ್ನು ಈ ಥರ ಕ್ರಾಸಾಗೆ ಏನು ಮಾಡಿ ಈ ಥರ ಒಂದು ಲೈನ್ ಹಾಕ್ಕೋಬೇಕು. ಈ ಥರ ಕ್ರಾಸಾಗಿ ಲೈನ್ ಹಾಕ್ಕೊಂಡು ಅದು ಇಲ್ಲಿಗೆ ಟಚ್ ಆಗಬೇಕು. ಆ ಥರ
ಈ ಥರ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಈಗ ಮೇಯ್ನ್ ಏನು ಅಂತಂದರೆ ಈ ಒಂದು ಡಾಟ್ಸಲ್ಲಿ ನಾವು ಶೇಪ್ ಯಾವ ಥರ ತೆಗಿತೀವಿ ಅದ್ರ ಮೇಲೆ ನಾವು ಮಾರ್ಕ್ ಮಾಡ್ತಾ ಇರುವಂತಹ ಪ್ರಿನ್ಸಸ್ ಕಟ್ ಶೇಪ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಏನು ಮಾಡಬೇಕು ಅಂತಂದರೆ ಇಲ್ಲಿಂದ ಇಲ್ಲಿಗೆ ಒಂದು 2 ಇಂಚಷ್ಟು ಒಂದು ಡಾಟ್ಗೆ ಒಂದು ಮಾರ್ಕನ್ನು ತಗೊಂಡು ಇಲ್ಲಿಂದ ಈ ಥರ ಶೇಪನ್ನು ಕೊಡಬೇಕು. ಇಲ್ಲಿಗೆ ಬರೋ ಅಷ್ಟರಲ್ಲಿ ನಮಗೆ ಇದು ಬ್ರೆಸ್ಟ್ ಶೇಪ್ ಥರನೇ ಕಾಣಿಸ್ಬೇಕು. ಆವಾಗ ನಮಗೆ ಈ ಒಂದು ಶೇಪ್ ಅನ್ನೋದು ಕರೆಕ್ಟಾಗಿ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ. ಓಕೆ,